ಚಂಪಾ ಚಿಕ್ಕ ಹುಡುಗಿ, ತುಂಬಾ ಮುದ್ದಾಗಿದ್ಲು. ವಿಜಯನಗರದಲ್ಲಿ ತನ್ನ ಅಪ್ಪ ಅಮ್ಮ ಜೊತೆ ಇರ್ತಿದ್ಲು. ಆದ್ರೆ ಅವಳಿಗೆ ಒಬ್ಬ ಸ್ನೇಹಿತ ಇದ್ದ. ಅದು ಒಂದು ಇಲಿ. ಅದ್ರ ಹೆಸರು ಮಿನಿ. ಅದ್ರ ಜೊತೆಲೆ ದಿನ ಪೂರ್ತಿ ಆಟ ಆಡ್ತಾ ಇದ್ಲು. ಸರಿ ಮಿನಿ, ಬರ್ಬೇಡ. ನಾನ್ ನಿನಗೋಸ್ಕರ ಅಕ್ಕಿ ತಗೊಂಡ್ ಬಂದಿದ್ದೆ. ಚಂಪಾ, ಬಚ್ಚಿಟ್ಕೋ ಮಿನಿ. ಓ ಚಂಪಾ, ಚಂಪಾ, ಮುಗಿತಾ ತಿನ್ಸಿದ್ದು? ಅಲ್ಲ, ಬರೀ ಅದಕ್ ಮಾತ್ರ ತಿನ್ನಿಸ್ತಿರ್ತೀಯೋ? ಇಲ್ಲ ಮನೇಲೂ ತಿನ್ನೋದಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತೀಯೋ? ಹೋಗು, ಹೋಗಿ ಒಣಗಿರೋ ಕಟ್ಟಿಗೆ ತಗೊಂಡ್ ಬಾ, ಆಗ್ಲೇ ಅಡ್ಗೆ ಮಾಡಕ್ಕಾಗೋದು. ನಾನು ಹೀಗ್ ಹಾಗ್ ಬಂದ್ಬಿಡ್ತೇನೆ. ಮತ್ತೆ ಇವತ್ತು ನಾನು ಮತ್ತೆ ಮಿನಿ ಪಾಯಸ ತಿಂತೀವಿ. ಚಂಪಾ ಕಾಡಲ್ಲಿ ಕಟ್ಟಿಗೆ ಹುಡುಕ್ತಾ ಸುಸ್ತಾಗ್ಬಿಟ್ಟಿದ್ಲು. ಅವಳಿಗೆ ಒಣಗಿರೋಂತ ಕಟ್ಟಿಗೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಎಲ್ಲಿಂದ ತರ್ಲಿ ಒಣಗಿರೋ ಕಟ್ಟಿಗೆ? ಚಂಪಾಗೆ ಎಷ್ಟು ಸುಸ್ತಾಗಿತ್ತು ಅಂದ್ರೆ ಕೂತಿರೋ ಜಾಗದಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ಲು. ಅದಾದ್ಮೇಲೆ ಅವಳಿಗೆ ಏನಾಯ್ತು ಅಂದ್ರೆ ಯಾವತ್ತೂ ಹೀಗಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಚಂಪಾ, ಚಂಪಾ, ನಾನ್ ನಿನ್ ಜೊತೆನೆ ಮಾತಾಡ್ತಾ ಇದೀನಿ. ಹೇಗ್ ಮಾತಾಡ್ತಿದ್ಯಾ? ನೀನ್ ಕೇಳಿಸ್ಕೊತಿದ್ಯಾ? ಅದಕ್ಕೆ ಮಾತಾಡ್ತಿದ್ದೀನಿ. ಒಂದು ವೇಳೆ ನಾನ್ ಒಣಗಿದಿದ್ರೆ ನಿನಗ್ ಕೆಲ್ಸಕ್ ಬರ್ತಾ ಇದ್ದೆ. ಆದ್ರೆ ನನ್ನ 4 ಕಡೆ ಎಷ್ಟು ದೊಡ್ಡ ಬಳ್ಳಿಗಳು ಮರಗಳು ಇದಾವೆ. ಹಾಗಾಗಿ ಸೂರ್ಯನ ಒಂದು ಕಿರಣ ಕೂಡ ನನ್ವರ್ಗೂ ಬರೋಕ್ ಸಾಧ್ಯನೇ ಇಲ್ಲ. ಹೇಗಿರುವಾಗ ನಾನು ಹೇಗ್ ಒಣಗ್ಲಿ ಹೇಳು? ಯಾರು ಈ ಬಳ್ಳಿಗಳನ್ನ ಕತ್ತರಿಸೋದು ಇಲ್ಲ. ನನ್ ಕಡೆ ಮಾತ್ರ ನೋಡ್ಬೇಡ, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ಇಲ್ ನೋಡು, ನಾನು ಒತ್ತೆ ಆಗಿದ್ದೀನಿ. ಯಾಕಂದ್ರೆ ನನ್ನವರ್ಗೂ ಸೂರ್ಯನ್ ಕಿರಣ ಕೂಡ ಬರಲ್ಲ. ಎಲೆ ಕೂಡ ಮಾತಾಡ್ತಿದೆ. ನೀನ್ ಕೇಳಿಸ್ಕೊತಾ ಇದ್ಯಾ? ಇದ್ರ ಅರ್ಥ ನಾನ್ ಮಾತಾಡ್ತಾ ಇದ್ದೀನಿ. ಮತ್ತೆ ತಪ್ಪು ಸೂರ್ಯಂದು, ನಂದಲ್ಲ. ಇದ್ರಲ್ಲಿ ನನ್ ತಪ್ಪೇನಿದೆ? ನಾನಂತೂ ಎಲ್ರಿಗೂ ಬೆಳಕು ಕೊಡ್ಬೇಕು ಅಂತ ಬಯಸ್ತೀನಿ. ಆದ್ರೆ ಈ ಕಪ್ಪು ಮೋಡ ನನಗೆ ಪದೇ ಪದೇ ಅಡ್ಡ ಬರುತ್ತೆ. ನಂದು ತಪ್ಪು ಅಂತ ಹೇಳ್ಬೇಡ, ನಾನ್ ಈಗ್ಲೇ ತೋರಿಸ್ತೀನಿ. ನೋಡಿದ್ಯಾ, ಈ ಗಾಳಿ ನನ್ನನ್ನ ಎಲ್ಲೂ ಹೋಗ್ದಾಗೆ ತಡಿತಾ ಇದೆ ಅಲ್ವಾ? ಇದಕ್ಕೆ ನಾನೇನ್ ಮಾಡೋದಿಕ್ಕಾಗತ್ತೆ? ನಿನ್ ಎದುರಿಗಿರುವಂತ ದೊಡ್ಡ ಅರಮನೆನ ನೋಡಿದ್ಯಾ? ಅದ್ರ ಬಾಗಿಲಂತೂ ಸದಾ ಮುಚ್ಚೇ ಇರುತ್ತೆ. ಮತ್ತೆ ನೀನೇ ಹೇಳು, ನಾನು ಆ ಕಡೆಗೆ ಹೇಗೆ ಹೋಗೋದಿಕ್ ಸಾಧ್ಯ? ಇವ್ರ ಮಾತೆಲ್ಲ ಕೇಳಿದ್ಮೇಲೆ ಚಂಪಾಗನ್ನಿಸ್ತು, ಇಷ್ಟೆಲ್ಲ ತೊಂದ್ರೆ ಆಗ್ತಿರೋದು ಅರಮನೆಯ ದ್ವಾರದಿಂದಾನೇ ಆಗ್ತಿರೋದು ಅಂತ. ಅದಕ್ಕವಳು ನೇರವಾಗಿ ಅರಮನೆಗೆ ಹೋಗಿ ಮಹಾರಾಣಿನ ಭೇಟಿ ಆಗ್ತಾಳೆ. ನಾನ್ ಯಾವಾಗ್ಲೂ ಬಾಗಿಲ್ನ ಯಾಕೆ ಮುಚ್ಚಿರ್ತೀನಿ ಅಂತ ತಿಳ್ಕೊಳಕ್ ಆಸೆ ಪಡ್ತಿದ್ಯಾ? ಆ ಗಿಳಿ ಕಾಣಿಸ್ತಾ ಇದ್ಯಾ ನಿನ್ಗೆ? ಅದು ನನ್ಗೆ ಎಷ್ಟು ಒಳ್ಳೊಳ್ಳೆ ಕತೆಗಳನ್ನ ಹೇಳತ್ತೆ ಅಂದ್ರೆ ನನಗೆ ಭಯ. ಬಾಗಿಲ್ ತೆಗೆದ್ರೆ ಅದ್ ಎಲ್ಲಿ ಓಡ್ ಹೋಗ್ಬಿಡುತ್ತೋ ಅಂತ. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ನೀನಾ? ಇಲ್ಲ ಇಲ್ಲ, ನಾನೇ ಒಂದ್ ಸಮಸ್ಯೆಯಿಂದ ಓಡಿ ಈ ಅರಮನೆಗೆ ಬಂದಿದ್ದೀನಿ. ಕಾಡಲ್ಲಿರೋ ಕೆರೆ ಮಾಲೀಕ ನನ್ ಗೂಡನ್ನ ನೀರಲ್ಲಿ ಹಾಕ್ತೀನಿ ಅಂತ ಹೆದರ್ಸ್ತಾ ಇದ್ದ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಚಂಪಾ ಎಲ್ಲೆಲ್ಲಿ ಹೋಗ್ತಿದ್ಲೋ ಅಲ್ಲೆಲ್ಲ ಒಂದೊಂದ್ ಸಮಸ್ಯೆ ಬರ್ತಾ ಇತ್ತು. ಆದ್ರೆ ಅವಳು ನಿರ್ಧಾರ ಮಾಡಿದ್ಲು, ಎಲ್ರೂ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ. ಕಾಡಿಗೆ ಹೋಗೋ ಪರಿಸ್ಥಿತಿ ಬಂದ್ರೂ ಕೂಡ ಅದಾದ್ಮೇಲೆ ಗಿಣಿ ಹೇಳಿದ ಸ್ಥಳಕ್ಕೆ ಚಂಪಾ ಹೋದ್ಲು. ಹಾಗಾದ್ರೆ ಗಿಳಿ ಎಲ್ಲಿತ್ತಾ? ಈ ಎಲ್ಲಾ ಸಮಸ್ಯೆಗಳಿಗೂ ಈ ಕೆರೆನೇ ಕಾರಣ ಅಂತಾಯ್ತು. ಈ ಕೆರೆಯ ಮಾಲೀಕ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ನನ್ನ ಉದ್ದೇಶ ಖಂಡಿತವಾಗ್ಲೂ ಗಿಳಿನ ಓಡಿಸೋದಾಗಿರ್ಲಿಲ್ಲ.
ಪ್ರತಿದಿನ ಆನೆ ಬಂದು ನನಗೆ ಬೆದರಿಕೆ ಹಾಕ್ತಾ ಇರುತ್ತೆ, ಇಡೀ ಕೆರೆ ನೀರನ್ನ ಕುಡ್ದು ಹಾಕ್ಬಿಡ್ತೀನಿ ಅಂತ. ಇದಕ್ಕೆ ನಾನೇನ್ ಮಾಡೋದಿಕ್ಕಾಗತ್ತೆ ಹೇಳು? ಅದಕ್ಕೆ ನಾನು ಅವನ್ ಮೇಲಿದ್ದಂತಹ ಕೋಪನ ಈ ಗಿಳಿ ಮೇಲ್ ತೀರಿಸ್ಕೊಂಡೆ. ಕೋಪನ ಹಿಡ್ತದಲ್ಲಿ ಇಟ್ಕೋಬೇಕಲ್ವಾ? ನಿಮಗ್ ಗೊತ್ತಾ, ನಿಮ್ಮ ಕೋಪದಿಂದ ಎಷ್ಟೆಲ್ಲ ತೊಂದರೆ ಆಗಿದೆ ಅನ್ನೋದು ಎಲ್ರೂ ತಲೆ ಕೆಡಿಸ್ಕೊಂಡಿದ್ದಾರೆ. ಹೇಳು ಹೇಳು, ಇವತ್ತು ನಾನಿನ್ನ ಕಚ್ಬಿಡ್ಲಾ? ಹೇಳು. ಇವತ್ತು ನೀನ್ ನನ್ನ ಹಿಂದೆ ಬರೋದನ್ನ ಬಿಡಿಸ್ತೀನಿ, ನೋಡ್ತಿರೋ. ನೀನ್ ಒಬ್ನೇ ಈ ಕೆರೆ ನೀರನ್ನೆಲ್ಲ ಕುಡಿದ್ಬಿಟ್ರೆ ಆಮೇಲೆ ಬೇರೆ ಪ್ರಾಣಿಗಳು ಏನ್ ಕುಡಿಬೇಕು? ಮತ್ತಿನ್ನೇನ್ ಮಾಡ್ಲಿ ಹೇಳು? ಈ ಹಾವು ನನ್ ಬಾಲದ ಮೇಲೆ ಕುತ್ಕೊಂಡು ಕಚ್ಬಿಡ್ತೀನಿ ಅಂತ ನನಗೆ ಹೆದರ್ಸ್ತಾ ಇದೆ. ನಾನು ಕೆರೆಯಲ್ಲಿರೋ ನೀರನ್ನೆಲ್ಲ ನನ್ ಮೇಲೆ ಹಾಕೊಂಡು ನನ್ ಬಾಲದ ಮೇಲಿರೋ ಈ ಹಾವನ್ನ ಓಡಿಸ್ಬೇಕು ಅಂತಿದ್ದೀನಿ. ಯಾಕೆ ಅಂದ್ರೆ ನನ್ ಸೊಂಡ್ಲು ಬಾಲದವರೆಗೂ ತಲುಪೋದಿಲ್ವಲ್ಲ. ಇಲ್ಲಿ ನೋಡಪ್ಪ, ಇವತ್ತು ಸತ್ಯ ಏನು ಅಂತ ನಾನು ಹೇಳೇ ಬಿಡ್ತೀನಿ. ನಾನ್ ನಿನ್ನ ಕಚ್ಚೋದಿಕ್ಕೆ ಅಂತ ಅಲ್ಲ, ಈ ಹಳ್ಳಿ ಕುಂಬಾರ್ನಿಂದ ನನ್ನನ್ನ ನಾನು ರಕ್ಷಿಸ್ಕೊಳ್ಳೋದಿಕ್ಕೆ ಅಂತ ನಿನ್ನ ಬಾಲದಲ್ಲಿ ಕೂತಿದ್ದೀನಿ. ನಾನು ಬರೀ ಅವನ ಮನೆ ಹತ್ರ ಇದ್ದಂತ ಇಲಿಗಳನ್ನ ತಿನ್ನೋದಿಕ್ಕೆ ಅಂತ ಹೋಗಿದ್ದೆ. ಆದ್ರೆ ನನ್ನ ನೋಡ್ತಿದ್ದ ಹಾಗೆ ನನ್ನನ್ನ ಕೊಲ್ಲೋದಿಕ್ಕೆ ಅಂತ ಬರ್ತಾನೆ. ಇದನ್ನೆಲ್ಲ ಕೇಳಿ ಪಾಪ ಚಂಪಾಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನ್ ಮಾಡೋದು ಅಂತ. ಎಲ್ರಿಗೂ ಅವ್ರವ್ರದೇ ಸಮಸ್ಯೆ ಇದೆ, ಗೊತ್ತಿಲ್ಲ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು. ಅದಕ್ಕೆ ಅವಳು ನಿಜ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಕುಂಬಾರನ್ ಮನೆಗ್ ಹೋದ್ಲು. ಆ ಹಾವಂತೂ ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ಟಿದೆ. ಅದು ಬಂದಾಗೆಲ್ಲ ನನ್ನ ಮಡಕೆನೆಲ್ಲ ಹೊಡೆದು ಹಾಳು ಮಾಡಾಕ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಕೈಗೆ ಬೇರೆ ಸಿಗಲ್ಲ. ಅದ್ ಯಾವತ್ತು ನನ್ನ ಕೈಗೆ ಸಿಗುತ್ತೋ ಅವತ್ತೇ ಅದ್ರ ಕೊನೆ ದಿನ ಆಗಿರುತ್ತೆ. ನಗದೆ ಇನ್ನೇನು ಮಾಡ್ಲಿ? ಈ ಮನುಷ್ಯ ಎಷ್ಟು ದೊಡ್ಡ ಮೂರ್ಖ ಆಗುತ್ತಾ? ಅಯ್ಯೋ, ಇವನ್ಗ ಆ ವಿಷಯನೂ ಗೊತ್ತಿಲ್ಲ. ಈ ಹಾವು ಮಡಕೆ ಹೊಡಿಯೋದಕ್ಕಲ್ಲ, ನನ್ನನ್ನ ತಿನ್ನೋದಕ್ಕೆ ಇಲ್ಲಿಗೆ ಬರುತ್ತೆ. ಹಾ, ಅಂದ್ರೆ ನಾನ್ ಇಲ್ಲಿಗೆ ಬರೋದು ಊಟನ ಹುಡುಕೊಂಡು ಒಂದ್ 4 ಕಾಳು ಅಕ್ಕಿ ಬೇಕು ಅಷ್ಟೇ. ಆಮೇಲೆ ಇವ್ರು ಮಾಡಿರೋ ಮಡಕೆ ಒಳಗೆ ಉಳ್ಕೊಳ್ಳೋದಕ್ಕೂ ಒಳ್ಳೆ ವ್ಯವಸ್ಥೆ ಇರುತ್ತಲ್ಲ. ಏನು ಕಳ್ಳ ಎಲ್ಲಿ ಅಂತ ಹುಡುಕ್ತಿದ್ರೆ ಕಳ್ಳ ಇಲ್ಲೇ ಇದ್ದಾನೆ. ನಿನಗೆ ಅಂದಾಜಾದ್ರೂ ಇದ್ಯಾ ನೀನು ತಿನ್ನೋ 4 ಕಾಳು ಅಕ್ಕಿಯಿಂದ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ? ನನಗೇನು ಗೊತ್ತು? ಸರಿ, ಹಾಗಾದ್ರೆ ಆ 4 ಅಕ್ಕಿ ಕಾಳನ್ನ ನಾನೇನ ಕೊಡ್ತೀನಿ ಅಂದ್ರೆ ನಾನ್ ಯಾಕಾದ್ರೂ ಇಲ್ಲಿಗೆ ಬರ್ಲಿ ಹೇಳು? ಹಾ, ಸರಿ ಗೆಳೆಯ, ನನ್ನ ಗೆಳತಿ ಮೀನಿ ನಿನಗೆ ಅಕ್ಕಿ ತಂದು ಕೊಡ್ತಾಳೆ. ಅದು ಮುಗಿದ್ಮೇಲೆ ಮತ್ತೆ ಕಳಿಸ್ಕೊಡ್ತೀನಿ. ಆದ್ರೆ ಮತ್ತೆ ಇನ್ಯಾವತ್ತೂ ಇಲ್ಲಿಗೆ ಬರ್ಬಾರ್ದು. ಚಂಪಾ ಆ ಇಲಿಗೋಸ್ಕರ ಅಕ್ಕಿ ಕೊಟ್ಟು ಕಳ್ಸೋದಿಕ್ಕೆ ಶುರು ಮಾಡ್ಕೊಂಡ್ಲು. ಅದಾದ್ಮೇಲೆ ಎಲ್ಲಾನು ಸರಿ ಹೋಯ್ತು. ಇಲಿ ಇಲ್ಲ ಅಂತ ಅಲ್ಲಿಗೆ ಹಾವು ಬರೋದನ್ನ ನಿಲ್ಲಿಸ್ಬಿಡ್ತು. ಹಾವು ಹೋಗಿರೋದ್ರಿಂದ ಆನೆಗೂ ಕೂಡ ಖುಷಿ ಆಯ್ತು. ಮತ್ತೆ ಕೆರೆ ಮಾಲೀಕನಿಗೆ ಯಾವತ್ತೂ ಕೂಡ ತೊಂದರೆ ಕೊಡಲ್ಲ ಅಂತ ಮಾತು ಕೊಟ್ಟ. ಚಂಪಾ ಈ ವಿಷಯನ ಗಿಣಿಗೆ ತಲುಪಿಸಿದ್ಲು. ಆಗ ಗಿಣಿ ತನ್ನ ಮನೆಗೆ ವಾಪಸ್ ಹೋಯ್ತು. ಗಿಣಿ ಹೋದ್ ಕೂಡ್ಲೆ ಮಹಾರಾಣಿ ತನ್ನ ಅರಮನೆ ಬಾಗಿಲನ್ನ ತೆಗೆದ್ಲು. ಅದರಿಂದ ಚೆನ್ನಾಗಿ ಗಾಳಿ ಬೀಸೋಕ್ ಶುರುವಾಯ್ತು. ಅದಾದ್ಮೇಲೆ ಗಿಣಿಗೆ ಆ ಕೆರೆ ಮಾಲೀಕ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಸೂರ್ಯನ ಮುಂದೆ ಇದ್ದ ಮೋಡಗಳು ದೂರ ಆಯ್ತು. ಸೂರ್ಯನ ಕಿರಣಗಳು ನೇರವಾಗಿ ಮರಗಳ ಮೇಲೆ ಬೀಳೋದಿಕ್ಕೆ ಶುರುವಾಯ್ತು. ಅದರಿಂದ ಬೇಗನೆ ಒಣಗ್ತು. ಮತ್ತಲ್ಲಿ ಬಿದ್ದಿರೋ ನೆಂದಿರೋ ಕಟ್ಟಿಗೆ ಕೂಡ ಒಣಗ್ತು. ಚಂಪಾ, ನಿದ್ದೆ ಮಾಡ್ತಿದ್ಯಾ? ಹೇಳು, ಎದ್ದೇಳು ಬೇಗ. ಅಲ್ಲ, ನಿನಗೆ ಕಟ್ಟಿಗೆ ತರೋದಕ್ಕೆ ಹೇಳಿದ್ದೆ. ಕಟ್ಟಿಗೆನೆಲ್ಲ ಜೋಡಿಸಿ ಹಗ್ಲೊತ್ತಲ್ಲೇ ನೀನು ಕನಸು ಕಾಣ್ತಾ ಇದ್ಯಾ? ಕನ್ಸ? ಗೊತ್ತಿಲ್ಲ ಇದು ಕನ್ಸ ಅಥವಾ ನನ್ಸ ಅಂತ. ಆದ್ರೆ ಅಮ್ಮ, ಅಕ್ಕಿಯ 4 ಕಾಳು ಪ್ರಪಂಚನೇ ಬದಲಾಯಿಸುತ್ತೆ. ನಿನ್ ಮಾತಿನ ಅರ್ಥ ಏನೇ? ಏನು ಇಲ್ಲ ಅಮ್ಮ, ನೀನು ಪ್ರತಿ ವಾರನೂ ನನ್ಗೆ ಒಂದಿಡಿ ಅಕ್ಕಿ ಕೊಡ್ತೀಯ ಅಮ್ಮ. ಚಂಪನ ತಾಯಿಗೆ ಒಂದ್ ಸ್ವಲ್ಪನೂ ಅರ್ಥನೇ ಆಗ್ತಿರ್ಲಿಲ್ಲ ಚಂಪಾ ಏನ್ ಹೇಳ್ತಿದ್ಲು ಅಂತ. ಎಷ್ಟೇ ಆದ್ರೂ ತಾಯಿನೇ ತಾನೆ. ಅವಳು ಚಂಪಾಗೆ ಏನು ಪ್ರಶ್ನೆ ಮಾಡದೆ 1 ಹಿಡಿ ಅಕ್ಕಿ ಕೊಟ್ಲು. ಅದ್ರಿಂದ ಚಂಪಾಗೆ ಖುಷಿ ಆಯ್ತು. ಅಮ್ಮ,
ನನ್ಗನ್ಸುತ್ತೆ ಚಂಪಾ ತರ ನೂನಿ ಕೂಡ ಹಗ್ಲು ಕನ್ಸ್ ನೋಡ್ತಿದ್ಲು ಅಂತ. ನನ್ ಹಗ್ಲು ಹೊತ್ತು ಕನ್ಸು ಕಾಣ್ತೀನೋ ಇಲ್ವೋ, ಆದ್ರೆ ನಿನ್ಗ್ ಹಗ್ಲು ಹೊತ್ತು ನಕ್ಷತ್ರ ತೋರಿಸ್ತೀನಿ. If you like this video, subscribe to our channel Murthy Media.